ಇನ್ನು ಮುಕ್ತಿಗೂ ಜೀವನ್ಮುಕ್ತಿಗೂ ಮೋಕ್ಷಕ್ಕೂ ಏನ್ ವ್ಯತ್ಯಾಸ, ಇದರಲ್ಲಿ ಯಾವ್ದು ಸರಿ? ಮೋಕ್ಷ, ಕೈವಲ್ಯ, ಮುಕ್ತಿ ಅನ್ನೋದನ್ನ ಕೆಲವರು ಬೇರೆ ಬೇರೆ ಅಂತ ಹೇಳ್ತಾರೆ. ಆದರೆ ನಮ್ಮ ದೃಷ್ಟಿಯಲ್ಲಿ ಅದು ಒಂದೇ. ಮೋಕ್ಷ, ಕೈವಲ್ಯ, ಪರಮಪದ ಅನ್ನೋದೇನಿದೆ ಅದು ಒಂದೇ. ಆದರೆ ಜೀವನ್ ಮುಕ್ತಿಗೂ ಮೋಕ್ಷಕ್ಕೂ ಒಂದು ವ್ಯತ್ಯಾಸ ಇದೆ. ಜೀವನ್ ಮುಕ್ತಿ ಅಂದ್ರೆ ಬದುಕಿದ್ದಾಗಲೇ ಆ ಸ್ವತಂತ್ರತೆಯನ್ನ ಗಳಿಸುವಂಥದ್ದು ಜೀವನ್ ಮುಕ್ತಿ. ಮೋಕ್ಷ ಅಂತ ಏನ್ ಕೆಲವರು ಶಾಸ್ತ್ರಗಳಲ್ಲಿ ಅಥವಾ ಕೆಲವರು ಹೇಳುವಂಥದ್ದು ಏನಿದೆ, ಸತ್ತ ಮೇಲೆ ನಾನು ಪಡಿತೀನಿ, ಈ ಲೋಕವನ್ನ ಪಡಿತೀನಿ, ಮೋಕ್ಷ ಪಡಿತೀನಿ ಅಂತ ಹೇಳ್ತಾರೆ. ಅಥವಾ ಇನ್ನು ಮುಂದೆ ನನಗೆ ಜೀವನವೇ ಇಲ್ಲ, ಮತ್ತೆ ಮರುಹುಟ್ಟು ಇಲ್ಲ ಅಂತ ಹೇಳುವಂತ ಸ್ಥಿತಿ ಏನಿದೆ ಅದಕ್ಕೆ ಕೈವಲ್ಯ, ಪರಮಪದ, ಮೋಕ್ಷ ಅಂತ ಕರೀತಾರೆ. ಹೀಗೆ ನೀವು ಸತ್ತ ಮೇಲೆ ಪಡೆಯೋದಿದೆಯಲ್ಲ ಅದು ಮೋಕ್ಷ ಅಲ್ಲ, ಬದುಕಿದ್ದಾಗ ಪಡೆಯೋದಿದೆಯಲ್ಲ ಅದು ಮೋಕ್ಷ ಅಂತ ತಿಳಿದಂಥವ್ರು ಹೇಳ್ತಾರೆ. ಅದಕ್ಕೆ ಸಾಕ್ಷಿ ಭಾವದಿಂದ ನೋಡೋದಿದ್ರೆ ನಮ್ಮ ಸದಾಶಿವ ಬ್ರಹ್ಮೇಂದ್ರರು ಅಂತ ಇದ್ರು, ಅವರನ್ನ ಜೀವನ್ ಮುಕ್ತರು ಅಂತ ಕರೀತಾರೆ. ಸ್ವಾಮಿ ಚಂದ್ರಶೇಖರ ಭಾರತಿಗಳು ಅಂತ ಇದ್ರು, ಶೃಂಗೇರಿಯ ಪೀಠಾಧಿಪತಿಗಳಾಗಿದ್ರು, ಅವರನ್ನ ಜೀವನ್ ಮುಕ್ತರು ಅಂತ ಕರೀತಾರೆ. ಸ್ವಾಮಿ ನಮ್ಮ ಕಾಂಚಿಯ ಪೀಠಾಧಿಪತಿಗಳಾಗಿದ್ರು, ಅವರು ಕೂಡ ಚಂದ್ರಶೇಖರೇಂದ್ರ ಸರಸ್ವತಿ ಅಂತ ಅವರನ್ನು ಕರೀತಾರೆ. ಅವರು ಕೂಡ ಜೀವನ್ ಮುಕ್ತರಾಗಿದ್ರು. ನಮ್ಮ ದೇಶದಲ್ಲೇ ನಮ್ಮ ಕಣ್ಣ ಮುಂದೆಯೇ ಈ ರೀತಿಯ ಜೀವನ್ ಮುಕ್ತರು ಸಾಕಷ್ಟು ಜನರಿದ್ದಾರೆ. ಅಂದ್ರೆ ಬದುಕಿರ್ತಾರೆ, ಎಲ್ಲರ ರೀತಿಯಲ್ಲೇ ಇರ್ತಾರೆ, ಆದ್ರೆ ಅವರು ಯಾವುದಕ್ಕೂ ಅಂಟ್ಕೊಳ್ಳದೆ ಮನಸ್ಸು ಆ ಉನ್ನತ ಭಾವಸ್ಥಿತಿಯನ್ನ ಹೊಂದಿರ್ತಾರೆ. ಅದಕ್ಕೆ ಜೀವನ್ ಮುಕ್ತ ಸ್ಥಿತಿ ಅಂತ ಕರೀತಾರೆ. ಅವರು ದೇಹಕ್ಕೆ ಸಂಬಂಧಪಟ್ಟಿಲ್ಲದ ದೇಹದಲ್ಲಿ ಇರ್ತಾರೆ, ಆದ್ರೆ ಸಂಬಂಧಪಟ್ಟಿರಲ್ಲ, ಜೀವನ ಮಾಡ್ತಾ ಇರ್ತಾರೆ. ಆ ಸ್ಥಿತಿಯಲ್ಲಿ ಇರೋರಿಗೆ ಜೀವನ್ ಮುಕ್ತರು. ರಮಣ ಮಹರ್ಷಿ ಕೂಡ ಜೀವನ್ ಮುಕ್ತರೆ. ಹಾಗೆ ತುಂಬಾ ನೂರಾರು ಜನ ಜೀವನ್ ಮುಕ್ತರು ಇದ್ದಾರೆ. ಅಂದ್ರೆ ಅರ್ಥ ಏನು ಅಂದ್ರೆ ಬದುಕಿದ್ದಾಗ್ಲೇ ಪಡಿಬೇಕು ಮೋಕ್ಷವನ್ನ, ಮುಕ್ತಿಯನ್ನ, ಸತ್ ಮೇಲಲ್ಲ. ಸತ್ ಮೇಲೆ ಏನಾಗ್ತಾರೆ ಅಂತ ಯಾರಿಗ್ ಗೊತ್ತು. ಹಾಗಾಗಿ ಬದುಕಿದ್ದಾಗ್ಲೇ ಪಡಿ ಅಂತ ಹೇಳ್ತಾರೆ. ಆ ಒಂದು ದೃಷ್ಟಿಕೋನ ಬಹಳ ಚೆನ್ನಾಗಿದೆ. ಆ ರೀತಿಯಲ್ಲಿ ಖಂಡಿತ. ಮತ್ತು ಪ್ರತಿಯೊಬ್ರು ಹಾಗೆ ಬದುಕಬೇಕು ಅಂತ, ಆ ಪರಮ ಆನಂದವನ್ನ ಅನುಭವಿಸ್ಬೋದು. ಆಗ ಬದುಕಿದ್ದಾಗ್ಲೇ ಆ ಜೀವನ್ ಮುಕ್ತಿ ಸ್ಥಿತಿಯನ್ನ ಪಡಿಲಿಕ್ಕೆ ಅಭ್ಯಾಸದಿಂದನೇ ಸಾಧ್ಯ. ಅದು ಪಡಿಲಿಕ್ಕೆ ಸಾಧ್ಯವಾದ್ರೆ ಖಂಡಿತವಾಗಿ ಜೀವನದಲ್ಲಿ ಇನ್ಯಾವ ಕಿಕ್ಕು ಇಲ್ಲ ಅಂತ